ಇವತ್ತು ಭಕ್ತ ಹಿತಚಿಂತನ ಈ ಸಭೆಯ ದಿವ್ಯ ಸಾನ್ನಿಧ್ಯ ವಹಿಸಿ ನಮಗೂ ನಿಮಗೂ ದರ್ಶನ ಆಶೀರ್ವಾದವನ್ನ ದಯಪಾಲಿಸ್ತಾ ಇರತಕ್ಕಂಥವರು ಕೊಪ್ಪಳ ಜಗದ್ಗುರು ಗವಿಸಿದ್ದೇಶ್ವರ ಸಂಸ್ಥಾನ ಮಠದ ಅಭಿನವ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳವರು. ಒಂದು ಸಮಯ ಹೀಗಿತ್ತಲ್ಲ, ಸ್ವಾಮಿ ವಿವೇಕಾನಂದರು ಭಾಷಣವನ್ನ ಮಾಡ್ತಾ ಇದ್ರೆ ಪ್ರಪಂಚವೆಲ್ಲ ಕಿವಿಕೊಟ್ಟು ಕೇಳ್ತಿತ್ತು. ಅಂಥದೊಂದು ಸಮಯ ಮತ್ತೆ ಬಂದದೆ. ಕೊಪ್ಪಳದ ಅಭಿನವ ಗವಿಸಿದ್ದೇಶ್ವರ ಶಿವಯೋಗಿಗಳು ಮಾತನಾಡ್ತಾ ಇದ್ರೆ ಜಗತ್ತೇ ಮೈಯೆಲ್ಲ ಕಿವಿಯಾಗಿ ಕೇಳಬೇಕು. ಅವರನ್ನ ನೋಡೋದು ಅಂತಂದ್ರ ಭಾಗ್ಯ. ಅವರ ನಾಲ್ಕು ನುಡಿಗಳನ್ನ ಕೇಳೋದು ಅಂತಂದ್ರೆ ಅದು ಇನ್ನೂ ಅಹೋಭಾಗ್ಯ. ಅಂತಹ ಪರಮ ಪೂಜ್ಯರ ಶ್ರೀಪಾದಗಳಲ್ಲಿ ಅನಂತ ಪ್ರಣಾಮಗಳು. ಈ ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿದವರು ನಮ್ಮ ಉಪ್ಪಿನ ಬೆಟಗೇರಿ ಪಕ್ಕದಲ್ಲೇ ಇರತಕ್ಕಂಥ ಶ್ರೀ ಕ್ಷೇತ್ರ ಹೆಬ್ಬಳ್ಳಿ. ಆ ಪರಮ ಪೂಜ್ಯರ ಕಾರ್ಯ ಬಹಳ ಶ್ಲಾಘನೀಯ. ಗೋಶಾಲೆಯನ್ನ ಮಾಡಿ ಅನೇಕ ದೇಸಿ ಗೋವುಗಳನ್ನು ಸಲುತ್ತಾ ಇದ್ದಾರೆ. ಆ ಭಾಗದಲ್ಲಿ ಭಕ್ತಿಯ ಬೀಜವನ್ನ ಬಿತ್ತಿ ಎಲ್ಲರನ್ನೂ ಧರ್ಮವಂತರನ್ನಾಗಿ ಮಾಡ್ತಾ ಇದ್ದಾರೆ. ಅಂತಹ ಪರಮ ಪೂಜ್ಯ ದತ್ತಾವಧೂತ ಗುರುಗಳವರಿಗೆ ಅನಂತ ಪ್ರಣಾಮಗಳು. ನಮ್ಮವರೇ ಆಗಿರ್ತಕ್ಕಂಥ ಬೂದಗುಂಪ ಶ್ರೀ ಜಗದ್ಗುರು ಕೊಟ್ಟೂರು ಸ್ವಾಮಿ ಶಾಖಾ ಮಠದ ಪರಮ ಪೂಜ್ಯರಾಗಿರ್ತಕ್ಕಂಥ ಪರಮ ಪೂಜ್ಯ ಶ್ರೀಮಣಿಪ್ರ ಸಿದ್ದೇಶ್ವರ ಮಹಾಸ್ವಾಮಿಗಳವರ ಪವಿತ್ರ ಪಾದಗಳಿಗೂ ಅನಂತ ಪ್ರಣಾಮಗಳು. ಇವತ್ತು ಈ ವೇದಿಕೆಯ ಮೇಲೆ ಅಪೂರ್ವವಾಗಿರತಕ್ಕಂಥ ಓರ್ವ ಸಾಧಕಿ, ಸ್ತ್ರೀ ಕುಲವೇ ಹೆಮ್ಮೆ ಪಡಬೇಕು ಅಂತಹ ನಮ್ಮ ತಾಯಿ ಡಾಕ್ಟರ್ ವಿಜಯಲಕ್ಷ್ಮಿ ಈಶ್ವರಪ್ಪ ಬಾಳೆಕುಂದ್ರಿ ತಾಯಿಯವರಿಗೂ ಕೂಡ ಅನಂತ ಶರಣು ಶರಣಾರ್ಥಿಗಳು. ಸಂಗೀತ ಕಾರ್ಯಕ್ರಮ ಎಷ್ಟೊಂದು ಅದ್ಭುತವಾಗಿ ನಡೆಸಿಕೊಟ್ರು ಅಂತಂದ್ರೆ, ನಾವು ಬಸವ ಪುರಾಣದಲ್ಲಿ ಕುಂಬಾರ ಗುಂಡಯ್ಯ ಗಡಿಗೆಯನ್ನ ಈ ರೀತಿ ಹೆಗಲ ಮೇಲೆ ಹೊತ್ತು ಅದನ್ನ ನುಡಿಸ್ತಾ ಆ ತಾಳಕ್ಕೆ ತಕ್ಕಂತೆ ಕುಣಿತಾ ಇದ್ರೆ ಕೈಲಾಸದಲ್ಲಿ ಇರತಕ್ಕಂಥ ಪರಮಾತ್ಮ ಗುಂಡಯ್ಯನ ಅಂಗಳದೊಳಗ ಬಂದು ನಟರಾಜನಾಗಿ ಕುಣಿತಾ ಇದ್ದ ಅಂತ ಬಸವ ಪುರಾಣದೊಳಗ ಕೇಳಿದ್ವಿ. ಆದ್ರೆ ಇವತ್ತದನ್ನು ನಾವು ಪ್ರತ್ಯಕ್ಷವಾಗಿ ನೋಡಿದ್ವಿ. ಎಷ್ಟು ಅದ್ಭುತವಾಗಿ ನಮ್ಮ ವಿದ್ವಾನ್ ಅಂಬಿ ಸುಬ್ರಹ್ಮಣ್ಯವರು, ಸಿದ್ಧಾರ್ಥ ಬೆಳ್ಮಣ್ಣವರು, ವಿದ್ವಾನ್ ಗಿರಿಧರ ಉಡುಪ್ ಅವರು, ಶ್ರೀ ಓಜಸ್ ಅಧಿಯಾ ಇವರು ಬಹಳ ಅದ್ಭುತವಾಗಿ ನಡೆಸಿಕೊಟ್ಟಿದ್ದಾರೆ. ಅವರಿಗೂ ಕೂಡ ಅನಂತ ಶರಣಾರ್ಥಿಗಳು. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲಾ ಪರಮ ಪೂಜ್ಯರಿಗೂ ಅನಂತ ಪ್ರಣಾಮಗಳು. ಎದುರುಗಡೆ ಇರತಕ್ಕಂಥದ್ದು ಇದು ಜ್ಞಾನಸಾಗರ. ಅಜ್ಜನ ತೇರ್ಗಡೆ ನಿನ್ನೆ ನಾವು ನೋಡಿದ್ವಿ, ಅದು ಭಕ್ತಿಯ ಸಾಗರ. ಇನ್ನು ಕೈಲಾಸ ಮಂಟಪಕ್ಕೆ ಅಜ್ಜನ ಗದ್ದುಗೆ ಎದುರುಗಡೆ ಹೋದ್ರೆ ಸಾಕು, ಅದು ಮುಕ್ತಿಯ ಸಾಗರ. ಇಂಥ ತ್ರಿವೇಣಿ ಸಂಗಮದ ದರ್ಶನ ಮಾಡಬೇಕಾಗಿತ್ತು ಅಂತಂದ್ರೆ ನಾವು ಗವಿಸಿದ್ದನ ಕ್ಷೇತ್ರಕ್ಕೇ ಬರಬೇಕು. ಎಂಥ ಪುಣ್ಯ! ಯಾವ ಜನ್ಮದೊಳಗ ನಾವು ನೀವು ಏನು ಪುಣ್ಯ ಮಾಡಿವೋ ಗೊತ್ತಿಲ್ಲ. ಇವತ್ತು
ಅಭಿನವ ಗವಿಸಿದ್ದೇಶ್ವರನ ಸ್ವರೂಪದಲ್ಲಿ ಸಾಕ್ಷಾತ್ ಪರಮಾತ್ಮನನ್ನೇ ನೋಡ್ತಕ್ಕಂತಹ ಸೌಭಾಗ್ಯ ನಮ್ಮೆಲ್ಲರಿಗೂ ಕೂಡ ಒದಗಿ ಬಂದದೆ. 12ನೆಯ ಶತಮಾನ ಆಗಿನ ವಾತಾವರಣದ ಬಗ್ಗೆ ಮಡಿವಾಳ ಮಾಚಯ್ಯನವರು ಒಂದು ವಚನ ಹೇಳ್ತಾರೆ. ಎತ್ತೆತ್ತ ನೋಡಿದಡತ್ತ ಬಸವನೆಂಬ ಬಳ್ಳಿ, ಎತ್ತಿ ನೋಡಿದರೆ ಲಿಂಗವೆಂಬಾ ಗೊಂಚಲು, ಒತ್ತಿ ಹಿಂಡಿದರೆ ಭಕ್ತಿ ಎಂಬ ರಸ. ಗುರುವು ಬಸವಣ್ಣನಿಂದ, ಲಿಂಗವೂ ಬಸವಣ್ಣನಿಂದ, ಜಂಗಮವು ಬಸವಣ್ಣನಿಂದ, ಪಾದೋದಕ ಪ್ರಸಾದವೆಲ್ಲವೂ ಬಸವಣ್ಣನಿಂದ. ಅತ್ತ ಬಲ್ಲರೆ ನೀವು ಕೇಳಿರೋ, ಇತ್ತ ಬಲ್ಲರೆ ನೀವು ಕೇಳಿರೋ. ಬಸವ ಬಸವ ಎಂದು ಮಜ್ಜನ ಕೆರೆಯದವನ ಭಕ್ತಿ, ಶೂನ್ಯ ಕಾಣ ಕಲಿದೇವರ ದೇವ ಅಂತ. ಅಂದ್ರೆ 900 ವರ್ಷಗಳ ಹಿಂದೆ ಎಲ್ಲವೂ ಕೂಡ ಬಸವಮಯವಾಗಿತ್ತು ಅನ್ನೋದಕ್ಕೆ ಈ ಒಂದು ವಚನ ಸಾಕ್ಷಿ. ಮತ್ತೆ ಆ ಯುಗ ಮರುಕರಳಿಸಿದೆ. ಇವತ್ತು ಎತ್ತ ನೋಡಿದಡತ್ತ ಗವಿಸಿದ್ಧನೆಂಬ ಬಳ್ಳಿ, ಎತ್ತಿ ನೋಡಿದರೆ ಅಪಾರವಾಗಿರ್ತಕ್ಕಂಥ ಸದ್ಭಕ್ತರೆಂಬ ಸಂಕುಲ, ಒತ್ತಿ ಹಿಂಡಿದರೆ ಕೈಲಾಸದ ಅಮೃತಕ್ಕಿಂತಲೂ ರುಚಿಯಾಗಿರ್ತಕ್ಕಂಥ ಭಕ್ತಿ ಎಂಬತಕ್ಕಂಥ ರಸ. ಎಂಥ ಪುಣ್ಯ ಮಾಡಿರಬೇಕು ನಾವು ನೀವು ಎಲ್ಲರೂ ಕೂಡಿ. ಏನದು, ಏನು ರಥ, ಏನದು ಲಕ್ಷ ಅಲ್ಲ, 2 ಲಕ್ಷ ಅಲ್ಲ, 8 ರಿಂದ 10 ಲಕ್ಷರನ್ನ ನೋಡ್ತಕ್ಕಂಥ ಸದ್ಭಕ್ತರನ್ನ ನೋಡ್ತಕ್ಕಂಥ ಒಂದು ಸೊಬಗು. ನಿಜವಾಗಲೂ ಕೂಡ ಬಹಳ ಆಶ್ಚರ್ಯ. ಜಗತ್ತಿನೊಳಗ 8-10 ಬಹಳ ದೊಡ್ಡ ಅದ್ಭುತಗಳು ಅದಾವೆ ಅಂತ ಹೇಳ್ತಾರೆ. ಆದರೆ ನಮ್ಮ ಗವಿಸಿದ್ದೇಶನ ಮಠದ ಈ ಅಂಗಳದಲ್ಲಿ ಇರ್ತಕ್ಕಂಥ ಸದ್ಭಕ್ತರು, ಆ ಸದ್ಭಕ್ತರ ಹೃದಯದಲ್ಲಿ ನೆಲೆಸಿರ್ತಕ್ಕಂಥ ಅಭಿನವ ಗವಿಯ ಸಿದ್ದೇಶ್ವರನನ್ನ ನೋಡ್ತಾ ಇದ್ರೆ ಇದಕ್ಕಿಂತ ಅದ್ಭುತ ಮತ್ತೊಂದು ಯಾವುದೂ ಇಲ್ಲ ಎಂಬತಕ್ಕಂಥದ್ದು ಸಹಜವಾಗಿಯೇ ನಮಗ ಗೊತ್ತಾಗ್ತದೆ. ಧಾರವಾಡ ಭಾಗದ ನಿನ್ನೆ ಒಬ್ಬರು ಸ್ವಾಮಿಗಳು ಬಂದಿದ್ರು, ನಮಗೆ ಬಹಳ ಆತ್ಮೀಯ ಸ್ನೇಹಿತರು. ಅಪ್ಪರ ನಿನ್ನೆ ನಾವು ಹೋಗಿದ್ವಿ. ಏನದು ವೈಭವ, ಕಣ್ಣು ಪವಿತ್ರ ಆಗ್ಬಿಟ್ಟು ಅಂತ ಹೇಳೋರು ಅವರು. ಹೆಂಗ ಕೊಪ್ಪಳ ಸಮೀಪ ಹೋಗ್ತೀವಿ, ಊರಾಗ ಮನಿಗಳದಾವ, ಜನರೇ ಇಲ್ಲ. ಊರಾಗ ಮಠಗಳದಾವ, ಗುರುಗಳೇ ಇಲ್ಲ. ಊರಾಗ ಗುಡಿ ಗುಂಡಾರಗಳದಾವ, ಮೂರ್ತಿಗಳದಾವ, ಹೊರತು ದೇವರುಗಳು ಇಲ್ಲ. ಯಾಕ? ಇವರೆಲ್ಲರೂ ಕೂಡ ಅಜ್ಜನ ಜಾತ್ರೆ ಮಾಡಾಕ ಬಂದಿದ್ರು ಕೊಪ್ಪಳದೊಳಗ. ಎಂಥ ಅದ್ಭುತ ಅದು. ನಾವು ಶಿವಯೋಗ ಮಂದಿರದಲ್ಲಿ ಓದತಕ್ಕಂಥ ಸಮಯದೊಳಗ ಕೇಳಿದ್ವಿ. ಪಾರ್ವತಿ ಕೇಳ್ತಾಳಂತ, ಹೇ ಪರಮಾತ್ಮ, ನೀ ಎಲ್ಲಿರ್ತಿ? ನಿನ್ನ ನಿಜವಾಗಿರ್ತಕ್ಕಂಥ ವಾಸಸ್ಥಾನ ಯಾವುದು? ಏನು ಈ ಕೈಲಾಸದೊಳಗಿರ್ತೀಯೋ, ಏನು ಗುಡಿಗುಂಡಾರದೊಳಗ ಇರ್ತೀಯೋ, ಏನು ಗಿರಿಗಂಹರದೊಳಗ ಇರ್ತೀಯೋ ಅಂತ ಕೇಳಿದಾಗ ಶಿವ ಹೇಳದ್ನಂತ, ಪಾರ್ವತಿ, ನಾಹಂ ವಸಾಮಿ ಕೈಲಾಸೆ ನಚ ಮೇರು ಮಂದಿರೆ ಮದ್ಭಕ್ತಾ ಯತ್ರ ತಿಷ್ಠಂತಿ ತತ್ರ ತಿಷ್ಠಾಮಿ ಪಾರ್ವತಿ. ಪಾರ್ವತಿ, ನಾನು ಕೈಲಾಸದಲ್ಲಿ ಇರುವುದಿಲ್ಲ, ಗುಡಿಗುಂಡಾರದಲ್ಲಿಯೂ ಕೂಡ ಇರುವುದಿಲ್ಲ, ಗಿರಿಗಂಹರಗಳಲ್ಲಿಯೂ ಕೂಡ ನಾನು ಇರುವುದಿಲ್ಲ. ನನ್ನ ಭಕ್ತರು ಎಲ್ಲಿ ಇರ್ತಾರ ಅಲ್ಲೇ ನಾ ಇರ್ತೀನಿ ಅಂದಿದ್ದು ನಿನ್ನೆಯ ದಿವಸ, ಇವತ್ತಿನ ದಿವಸ ದೇವರು ಅಲ್ಲಿ ಇಲ್ಲಿ ಎಲ್ಲಿ ಇಲ್ಲ, ಈ ಸದ್ಭಕ್ತರ ಸಭೆಯಲ್ಲಿಯೇ ಗವಿಸಿದ್ದೇಶ್ವರನ ಸ್ವರೂಪದಲ್ಲಿ ಇದ್ದಾನೆ ಅನ್ನೋದಕ್ಕೆ
ಇಲ್ಲಿ ಸೇರಿರ್ತಕ್ಕಂಥ ತಾವೆಲ್ಲರೂ ಕೂಡ ಸಾಕ್ಷಿ. ಇವತ್ತು ಮೆಟ್ಟಲು ಹತ್ಕೊಂಡು ನಾವು ಬರ್ತಾ ಇದ್ವಿ. ಒಂದು ಹಣ್ಣಾದ ಅಜ್ಜಿ ತನ್ನ ಜೊತೆಯಲ್ಲಿ ಇರ್ತಕ್ಕಂಥ ಒಂದು ಮೊಮ್ಮಗಗೆ ಹೇಳಾಕತ್ತಿತ್ತು, ಏನಪ್ಪಾ, ನಾವು ಮೊದಲ ಇಲ್ಲಿ ಬರ್ತಿದ್ವಿ, ಇದೇನೂ ಇದ್ದಿದ್ದಿಲ್ಲಪ್ಪ. ಯಾವ ತಾಯಿ ಹಡ್ದಾಳೋ ನಮ್ಮ ಅಭಿನವ ಗವಿಸಿದ್ದಪ್ಪ ಅಜ್ಜಗ ಎಂಥ ಪುಣ್ಯ ಅಂತಂದ್ರ ನೋಡೋದ್ರೊಳಗ ಕೊಪ್ಪಳವನ್ನ ಕೈಲಾಸನಾಗಿ ಮಾಡಿಬಿಟ್ಟ ನಮ್ಮ ಅಭಿನವ ಗವಿಸಿದ್ದೇಶ್ವರ ಅಂತ ತಿಳ್ಕೊಂಡು ಆ ಅಜ್ಜಿ ಹೃದಯಾರೇ ಹಾಡಿ ಹರಿಸ್ತಾ ಇರೋದನ್ನ ನೋಡಿ ನನಗೆ ಬಹಳ ಖುಷಿ ಆಯ್ತು. ನನ್ನ ಗುರುಗಳ ನೆನಪಾತು, ಲಿಂಗೈಕ್ಯ ಶಿವಶಾಂತ ವೀರ ಅಜ್ಜವರ ನೆನಪಾತು. ಎಂಥ ಕಾಣಿಕೆಯನ್ನ ಕೊಟ್ರು, ಎಂಥ ಕೊಡುಗೆಯನ್ನ ಕೊಟ್ರು ಈ ನಾಡಿಗೆ ಅಂತ. ಕಾರಲ್ಲಿ ಬರತಕ್ಕಂಥ ಸಮಯದೊಳಗ ಒಂದು 4 ಸಾಲುಗಳನ್ನು ನಾನು ಈ ರೀತಿಯಾಗಿ ಬರೆದಿದ್ದೀನಿ ನನ್ನ ಗುರುಗಳ ಸ್ಮರಣೆಯಲ್ಲಿ. ಎಂಥ ಗುರುಗಳು ಸಿಕ್ಕಾರ ನಮಗ ಕಾಮಧೇನ. ಸ್ವಲ್ಪ ಲಕ್ಷ ಕೊಟ್ಟು ಕೇಳ್ರಿ. ಎಂಥ ಗುರುಗಳು ಸಿಕ್ಕಾರ ನಮಗ ಕಾಮಧೇನ. ಶಿವಶಾಂತ ವೀರ ಅಜ್ಜಾರು ಕೊಟ್ಟರು ಈ ಕಾಮಧೇನ. ಶಿವಶಾಂತ ವೀರ ಅಜ್ಜಾರು ಕೊಟ್ಟಾರ ಈ ಕಾಮಧೇನ. ಇವ್ರ ಮಾತು ಮುತ್ತಿನ ಹಾರ ಪೋಣಿಸಿದಂಗ, ಇವರ ಮಾತು ಮುತ್ತಿನ ಹಾರ ಪೋಣಿಸಿದಂಗ, ಕತ್ತಲಿಯೊಳಗ ಕೋಹಿನೂರು ವಜ್ರ ಹೊಳದಂಗ, ಕತ್ತಲಿಯೊಳಗ ಕೋಹಿನೂರು ವಜ್ರ ಹೊಳದಂಗ, ನಕ್ಕರ ರಾತ್ರಿ ಬೆಳದಿಂಗಳ ಬೆಳಕ ಚೆಲ್ಲದಂಗ, ಮಲ್ಲಿಗೆ ಹೂವ ಅರಳಿ ಪರಿಮಳ ಬೀರಿದಂಗ. ಬಡವರ ಕಂಡ್ರೆ ಒಂದೇ ಸವನ ಮರಗುತ್ತಾರ, ಅವರ ಚಿಂತೆ ಮಾಡಿ ಮಾಡಿ ಸ್ವರ್ಗತಾರ. ಹೌದೈತೇನಿಲ್ರಿವ? ಖರೆ ಐತೇನಿಲ್ಲ ಈ ಮಾತ? ಬಡವರ ಕಂಡ್ರೆ ಒಂದೇ ಸವನ ಮರಗುತ್ತಾರ, ಅವರ ಚಿಂತೆ ಮಾಡಿ ಮಾಡಿ ಸ್ವರ್ಗತಾರ. ಅಂಜಬ್ಯಾಡ್ರಿ ಅಂತ ಧೈರ್ಯ ಹೇಳ್ತಾರ, ಜೋಳಿಗ್ಯಾಗ ಬಂದ ದುಡ್ಡೆಲ್ಲ ಅವರು ಉಡ್ಯಾಗ ಹಾಕ್ತಾರ. ಜಾತ್ರಿ ಬಂತಂದ್ರ ಸಾಕು ಕುಣಿತಾರ, ಖುಷಿಲೆ ರಾತ್ರಿ ಹಗಲು ಒಂದೇ ಮಾಡಿ ದುಡಿತಾರ. ಹಗಲು ಯಾವುದು ಗೊತ್ತಿಲ್ಲ, ರಾತ್ರಿ ಯಾವುದು ಗೊತ್ತಿಲ್ಲ, ಯಾವಾಗ ಪ್ರಸಾದ ಮಾಡ್ತಾರೋ, ಯಾವಾಗ ವಿಶ್ರಾಂತಿ ಮಾಡ್ತಾರೋ. ಇಲ್ಲಿ ನೋಡಿದ್ರೆ ಅಲ್ಲಿ ಇರ್ತಾರ, ಅಲ್ಲಿ ನೋಡಿದ್ರೆ ಅಲ್ಲಿ ಇರ್ತಾರ, ಮತ್ತೊಮ್ಮೆ ಎಲ್ಲೆಲ್ಲೋ ಇರ್ತಾರ. ಏನಿದು ಅವರ ಆಟ ತಿಳಿಲಾರ್ದಂಗಾಗ್ಬಿಟ್ಟ. ಅದು ಜಾತ್ರಿ ಬಂತಂದ್ರ ಸಾಕು ಕುಣಿತಾರ, ಖುಷಿಲೆ ರಾತ್ರಿ ಹಗಲು ಒಂದೇ ಮಾಡಿ ದುಡಿತಾರ. ಬೇಡಿದವರಿಗೆ ಬೇಡಿದ್ದು ಮಾಡಿ ಉಣಿಸ್ತಾರ. ಭಕ್ತರೊಳಗ ಗವಿಸಿದ್ದೇಶನ ಕಾಣ್ತಾರ, ಭಕ್ತರೊಳಗ ಗವಿಸಿದ್ದೇಶನ ಕಾಣ್ತಾರ. ಎಂಥ ಅಪರೂಪ್ರಿ, ಎಂಥ ತಾಯಿರಿ. ಈ ಪುಣ್ಯಾತ್ಮರನ್ನ ಹೆತ್ತಿರ್ತಕ್ಕಂಥ ನಿಜವಾಗಲೂ ಕೂಡ ಆ ಹಡದು ಹೊಟ್ಟಿಗೆ ಎಷ್ಟು ಕೋಟಿ ನಮಸ್ಕಾರ ಮಾಡಿದ್ರು ಕೂಡ ಸಾಲುದಿಲ್ರಿವ. ಅಪರೂಪ. ಹಡದಿರ್ತಕ್ಕಂಥ ಆ ತಾಯಿಯ ಮಡಿಲು ಧನ್ಯ. ಅಷ್ಟೇ ಅಲ್ಲ, ಕನ್ನಡ ಮಾತೆಯ ಉಡಿಯೊಳಗ ಇಂಥದೊಂದು ಅದ್ಭುತ ರತ್ನ ಐತಿ ಅನ್ನೋದು ಈ ಕನ್ನಡ ತಾಯಿಗೆ ಗೌರವ. ತಾಯಿ ನಿಜವಾಗ್ಲೂ ಕೂಡ ಬಹಳ ಖುಷಿ ಅನಿಸ್ತದೆ. ನಾನು ಬರ್ತಕ್ಕಂಥ ಸಮಯದೊಳಗ ಅಪ್ಪ ಅವ್ರ ಒಂದು ಯೂಟ್ಯೂಬ್ ನೋಡಿದೆ ನಾನು. ಒಬ್ಬ ಭಕ್ತ ಬಂದು ಕೇಳ್ತಾನ, ಅಪ್ಪಾರ ಮಠದೊಳಗ ನಿಮ್ಮ ಫೋಟೋನ ಇಲ್ಲಲ್ರಿ? ಅಲ್ಲೋ, ಒಂದಲ್ಲ ಎರಡಲ್ಲ ಎಷ್ಟೊಂದು ಫೋಟೋ ಅದಾವಲ್ಲ, ನಿಮ್ದಿಲ್ಲಲ್ರಿ ಅಪ್ಪಾರ? ಆವಾಗ ಅಪ್ಪವ್ರಂತಾರ, ಮಠದಾಗ ಮನ್ಯಾಗ ಯಜಮಾನ್ರ ಫೋಟೋ ಇರ್ತಾವ ಹೊರತು ಆಳಿನ ಫೋಟೋ ಎಂದರ ಇರ್ತವೇನು? ನಾ ಈ ಗವಿ ಮಠದ ಆಳದಿನೇ ಹೊರತು ಸ್ವಾಮಿ ಅಲ್ಲ. ಯಾರಿಗೆ ಬರ್ತೈತ್ರಪ್ಪ ಇಂಥ ಗುಣ? ಯಾರಿಗೆ ಬರ್ತದ ಹೇಳ್ರಿ? ನಾವೊಂದು ಸಣ್ಣ ಮಠದ ಸ್ವಾಮಿ ಆದೆ ಅಂತಂದ್ರೆ ಸಾಕು, ನನ್ನ ಎದಿ ಉಬ್ಬುತ್ತದ. ನಾವೊಂದು ಮಠದ ಸ್ವಾಮಿ ಎಂಬತಕ್ಕಂಥ
ಒಂದು ಸೂಕ್ಷ್ಮ ಅಹಂ ನನಗೆ ಗೊತ್ತಾಗಲಾರ್ದಂಗ ಮೊಳಕೆ ಒಡಿತದ. ಆದ್ರ ಇಂಥ ಪೀಠ, ಜಗದ್ಗುರು ಪೀಠ, ಒಬ್ರಲ್ಲ ಇಬ್ರಲ್ಲ ಕೋಟ್ಯಾಂತರ ಭಕ್ತರನ್ನ ಹೊಂದಿರತಕ್ಕಂಥ ಪೀಠದ ಇಂಥ ದೊಡ್ಡ ಜಗದ್ಗುರುಗಳಾದ್ರೂ ಸಹಿತ ನಾ ಈ ಮಠದ ಒಬ್ಬ ಆಳ ಅದೀನಿ ಅಂತಾರಲ್ಲ, ಇದು ಎಲ್ಲರಿಗೂ ಬರುದಿಲ್ರಿವಾ, ಎಲ್ಲರಿಗೂ ಬರುದಿಲ್ಲ. ಇದಕ್ಕೂ ಕೂಡ ಧೈರ್ಯ ಬೇಕಾಗ್ತದ, ಇದಕ್ಕೂ ಕೂಡ ಧೈರ್ಯ ಬೇಕಾಗ್ತದ. ಅದಕ್ಕೆ ಅವರು ಇವತ್ತ ಮಠದಾಗ ಇಲ್ಲ, ಬದಲಾಗಿ ಕೋಟ್ಯಾಂತರ ಭಕ್ತರ ಹೃದಯದೊಳಗದಾರಲ್ಲ, ಆ ಸಿಂಹಾಸನಕ್ಕಿಂತ ಮತ್ತೊಂದು ಯಾವ ದೊಡ್ಡ ಸಿಂಹಾಸನ ಅದ ಹೇಳ್ರಿ ಈ ಪ್ರಪಂಚದೊಳಗ? ಅದಕ್ಕ ಬಹಳ ಪುಣ್ಯದ ಕಾಲ ಇದು. ನಮ್ಮ ಕಾಲದೊಳಗ ಇಂಥ ಒಬ್ಬ ಯುವಯತಿಯನ್ನ ನಾವು ನೋಡಾಕತ್ತೀವಿ ಅನ್ನೋದೇ ಇದೊಂದು ಬಹಳ ದೊಡ್ಡ ಪುಣ್ಯದ ಕಾಲ. ನೋಡ್ರಿ, ಇವತ್ತು ಸಭಾ ಇಟ್ಟಾರ. ಸಭಾದ ಹೆಸರೇನು? ಭಕ್ತ ಚಿಂತನ ಸಭಾ. ತಮ್ಮ ಚಿಂತನೆ ಇಲ್ಲ ಅವರಿಗೆ. ಏನ್ರಿಪ್ಪ? ತಮ್ಮ ಚಿಂತನೆ ಇಲ್ಲ ಅವರಿಗೆ. ಯಾರ ಚಿಂತನೆ ಅದ? ನಿಮ್ಮ ಚಿಂತನೆ ಅದ. ಈ ಮಠದ ಪರಂಪರೆನೇ ಹಂಗ ಬಂದದ ತಂಗಿ, ಈ ಮಠದ ಪರಂಪರೆನೇ ಹಂಗೆ ಬಂದದ. ಏನು ರುದ್ರಮುನಿ ಶಿವಯೋಗಿಗಳು 100 ವರ್ಷಗಳ ಹಿಂದೆ ಈ ಮಠವನ್ನ ಸ್ಥಾಪನೆ ಮಾಡಿದ್ರು. ತಾವು 100 ಕಾಲು ಮಾಡಿರ್ತಕ್ಕಂಥ ಎಲ್ಲಾ ತಪಸ್ಸು ಭಕ್ತರಿಗೆ ಕೊಟ್ಟರು. ಅವರು ಮುಂದೆ 10ನೇ ಶಿವಯೋಗಿಗಳು ಬಂದರು, ಚನ್ನಬಸವ ಶಿವಯೋಗಿಗಳು. ಅವರು ಕೂಡ ಇವರು ಹೆಚ್ಚು ಕಡಿಮೆ 18, 19ನೇ ಪೀಠಾಧಿಕಾರಿಗಳು, 18ನೇ ಪೀಠಾಧಿಕಾರಿಗಳು. ಎಲ್ಲರೂ ಇಂಥವರೇ, ತಪಸ್ವಿಗಳೇ ತಪಸ್ವಿಗಳೇ ತಪಸ್ವಿಗಳೇ. ಹಿಂದಿನ ಗವಿಸಿದ್ದೇಶ್ವರ ಅಂದ್ರೆ ಈಗೇನು ನಾವು ಗವಿಸಿದ್ದೇಶ್ವರ ಗದ್ದುಗೆಯನ್ನು ನೋಡ್ತೀವಿ, ಏನವರು, ಏನು ಪೂಜಾ, ಏನು ಅನುಷ್ಠಾನ, ಏನು ತಪಸ್ಸು, ಬಹಳ ಅದ್ಭುತ ತಂಗಿ. ಶಾಪಾನುಗ್ರಹ ಸಮರ್ಥರವರು. ಆವಾಗ ಹೈದರಾಬಾದ್ ನಿಜಾಮನ ಆಡಳಿತ ಈ ಭಾಗದಲ್ಲೆಲ್ಲ. ಇಲ್ಲಿ ಮೀರ್ ಆಲಂ ಬಹದ್ದೂರ್ ಎಂಬತಕ್ಕಂಥ ಒಬ್ಬ ರಾಜ ಆಳ್ತಕ್ಕಂಥ ಸಮಯ. ಯಾಕೆ ಈ ಮಾತನ್ನ ಹೇಳ್ತಾ ಅದೀನಿ ಅಂತಂದ್ರ, ಗವಿಮಠ ಭಕ್ತರನ್ನೇ ತನ್ನ ದೇವರು ಅಂತ ತಿಳಿದಿರತಕ್ಕಂಥ ಮಠ ಇದು. ಆ ಸಮಯದೊಳಗ ಕೊಪ್ಪಳದಲ್ಲಿ ಇರ್ತಕ್ಕಂಥ ಒಬ್ಬ ಜೋಯಿಸ ಮೀರ್ ಆಲಂ ಬಹದ್ದೂರ್ ಅವರು ಯಾವುದೋ ಒಂದು ಕಾರಣಕ್ಕಾಗಿ ತಮ್ಮ ಅರಮನೆಗೆ ಕರೆಸಿರ್ತಕ್ಕಂಥ ಸಂದರ್ಭ. ಆ ಜೋಯಿಸರಿಗೆ ಬೇಕಾಗಿರ್ತಕ್ಕಂಥ ಒಂದಿಷ್ಟು ಪಂಚಾಂಗವನ್ನ ಕೇಳ್ತಾರ. ನಾಳೆ ಏನೈತಿ ಅಂತ ಒಂದು ಪ್ರಶ್ನೆ ಬಂದಾಗ ಬಾಯಿ ತಪ್ಪಿ ಏನಂತನಂತಂದ್ರ ಹುಣ್ಣಿಮೆ ಐತಿ ಅಂತ ಹೇಳಂತನವ. ಇದ್ದಿದ್ದು ಅಮಾವಾಸ್ಯೆ. ಬಾಯಿ ತಪ್ಪೇನಂತಾನ? ಹುಣ್ಣಿಮೆ ಐತಿ ಅಂತಾನ. ಆವಾಗ ಮೀರ್ ಆಲಂ ಬಹದ್ದೂರ್ ಅಂತಾರ, ನಾಳೆ ಹುಣ್ಣಿಮೆ ಇದ್ರ ಏ ಜೋಯಿಸ, ಆಕಾಶದೊಳಗೆ ನನಗೆ ಪೂರ್ಣಚಂದ್ರನನ್ನು ನೀ ತೋರಿಸ್ಬೇಕು. ಅದು ಅರಿವೇ ಇಲ್ಲ ಪಾಪ ಅವನಿಗೆ. ಮನೆಗೆ ಬಂದ, ಹೆಂಗ ಮಾಡ್ಲಿ, ಬಾಯಿ ತಪ್ಪಿ ಅಂದೀನಿ, ಹುಣ್ಣಿಮೆ ಅಂತ ಇರುದು ಅಮಾವಾಸ್ಯೆ, ಹೆಂಗ ಮಾಡ್ಲಿ ಅಂತ ರಾತ್ರಿ ಇಡೀ ಚಿಂತೆ ಮಾಡ್ದ. ಅವನಿಗೊಂದು ಬೆಳಕು ಹೊಳಿತು, ಏನೂ ಇಲ್ಲ, ಹೋಗೂನು ಗವಿಮಠಕ್ಕ, ಅಜ್ಜನ ಪಾದಕ್ಕೆ ಬೀಳೂನು ಅಂತ ತಿಳ್ಕೊಂಡು ಗವಿಸಿದ್ದೇಶ್ವರ ಪಾದಕ್ಕೆ ಬಿದ್ದ. ಅಜ್ಜ, ನಾ ನಿನ್ನ ತಪ್ಪು ನೋಡಿದೀನಿ, ಅಮಾವಾಸ್ಯೆ ಅಂತ ತಿಳ್ಕೊಂಡು ಹೇಳೋದು ಬಿಟ್ಟು ಹುಣ್ಣಿಮೆ ಅಂತ ನೋಡಿದೀನಿ. ಒಂದ್ ವೇಳೆ ನೀ ಆಕಾಶದೊಳಗೆ ಪೂರ್ಣ ಚಂದ್ರನನ್ನ ತೋರಿಸ್ಲಿಲ್ಲ ಅಂತಂದ್ರ ನಿನಗೆ ಜೈಲಿಗೆ ಹಾಕ್ತೀನಿ ಅಂತ ಹೇಳ ಅಂದಾನ ರಾಜ. ಹೆಂಗ್ ಮಾಡೋದು? ಅದಕ್ಕೆ ಯಾಕೆ ಚಿಂತೆ ಮಾಡ್ತಿ? ಸಾಯಂಕಾಲ ಆದ ಕೂಡಲೇ ಆ ರಾಜನನ್ನ ಮಠಕ್ಕೆ ಕರ್ಕೊಂಡು ಬಾ, ನೀ ಚಿಂತೆ ಮಾಡಬೇಡ ಅಂತ ತಿಳ್ಕೊಂಡು ಅಭಯ ಹೇಳ್ತಾರ, ಅಭಯ ಕೊಡ್ತಾರ. ರಾತ್ರಿ ಆದ ಕೂಡಲೇ ಅಪ್ಪವ್ರು ನಿಮಗೆ ಕರೆದಾರ, ಅಜ್ಜಾರ ನಿಮಗೆ ಕರೆದಾರ, ಗವಿಮಠಕ್ಕೆ ಬರಬೇಕಂತ ನಿಮ್ಗ ಚಂದ್ರನನ್ನ ತೋರಿಸ್ತಾರಂತ. ಇಸ್ಲಾಂ ಧರ್ಮದಲ್ಲಿ ಚಂದ್ರ ಅಂತಂದ್ರೆ ಒಂದು ಪವಿತ್ರ ಭಾವನೆ. ನೋಡೋಣ, ನಾನು ಗವಿಸಿದ್ದೇಶ್ವರ ಬಗ್ಗೆ ಬಹಳ ಕೇಳಿನಿ, ನೋಡೋಣ ಅಂತ ತಿಳ್ಕೊಂಡು ಪರೀಕ್ಷೆ ಮಾಡಬೇಕು ಅಂತ ರಾಜ ಗವಿಮಠಕ್ಕೆ ಬಂದ.
8-9 ಗಂಟೆ ಆಗಿರಬಹುದು ರಾತ್ರಿಯ ಸಮಯ. ಆವಾಗ ಹೇಳ್ತಾರ, ಮೀರ್ ಆಲಾಂ ಬಹಾದ್ದೂರ್, ಅಮಾವಾಸ್ಯೆ ದಿವಸ ಚಂದ್ರನನ್ನ ನೋಡ್ಬೇಕು ಅಂತ ನಿನ್ನ ಅಪೇಕ್ಷೆ ಅದ ಅಲ್ಲ, ನೋಡು, ಆ ಚಂದ್ರನನ್ನ ನೋಡು ಅಂತ ತಿಳ್ಕೊಂಡು ಆಕಾಶದ ಕಡೆಗೆ ಗವಿಸಿದ್ದೇಶ್ವರರು ಹಿಂಗ ಕೈ ಮಾಡಿದಾಗ ಪೂರ್ಣ ಚಂದ್ರನ ದರ್ಶನ ಆಗ್ತದಂತ. ಇಡೀ ಕೊಪ್ಪಳೆಲ್ಲ ತಂಪಾದ ಬೆಳದಿಂಗಳದೊಳಗೆ ಮುಳುಗುತ್ತದಂತ. ಇಂಥ ಒಂದು ಜಾಗೃತ ಪೀಠ ನಮ್ಮ ಕೊಪ್ಪಳದ ಗವಿಯ ಸಿದ್ದೇಶ್ವರ ಪೀಠ ಇದು. ಮುಂದೆ ಆ ರಾಜನಿಗೆ ಕುಷ್ಠರೋಗ ಬರ್ತದ ತಂಗಿ. ಎಲ್ಲಾ ಡಾಕ್ಟರಿಗೆ ತೋರಿಸ್ತಾರ, ಏನೆಲ್ಲಾ ಉಪಚಾರ ಮಾಡ್ತಾರ, ಕುಷ್ಠರೋಗ ಕಡಿಮೆ ಆಗ್ಲಿಲ್ಲ. ಅವರ ಸೇವೆಯನ್ನ ಮಾಡ್ತಕ್ಕಂಥ ಒಬ್ಬ ಸಾಮಾನ್ಯ ಸೇವಕ, ಯಪ್ಪ ಗವಿಮಠಕ್ಕೆ ಹೋಗಿ ಗವಿಸಿದ್ದೇಶ್ವರನ ಪಾದಕ್ಕೆ ಬಿದ್ರಿ ಅಂತಂದ್ರ ನಿಮ್ಮ ಕುಷ್ಠರೋಗ ಹೋಗ್ತದ ಅಂದ ಕೂಡ್ಲೇನೆ, ಓಹೋ ಅಮಾವಾಸ್ಯೆ ದಿವಸ ಚಂದ್ರನನ್ನ ತೋರಿಸ್ತಕ್ಕಂಥ ಪುಣ್ಯಾತ್ಮ, ಆರಾಮ ಆದ್ರೆ ಯಾಕೆ ಆರಾಮ ಆಗ್ಬಾರ್ದು ಅಂತ ತಿಳ್ಕೊಂಡು ಗವಿಸಿದ್ದೇಶ್ವರ ಮಠಕ್ಕೆ ಬರ್ತಾರ. ಬಾಗಿಲು ಮುಚ್ಚಿರ್ತದ. ಆವಾಗ ಆ ರಾಜನ ಭಕ್ತಿ ನೋಡ್ರಿ. ಧರ್ಮದಲ್ಲಿ ಇಸ್ಲಾಂ ಧರ್ಮದವನಾಗಿದ್ರು ಕೂಡ ಗವಿಯ ಸಿದ್ದೇಶ್ವರನ ಮೇಲೆ ಎಷ್ಟು ಭಕ್ತಿ ಅಂತಂದ್ರ, ಬಾಗಿಲು ಮುಚ್ಚಿದ್ರೆ ಏನಾತು, ಗವಿಸಿದ್ದಪ್ಪ ತುಳಿದ ಈ ಭೂಮಿ ಬಹಳ ಪವಿತ್ರ ಅದ ಅಂತ ತಿಳ್ಕೊಂಡು ಮಹಾದ್ವಾರದ ಮುಂದೆ ಇರತಕ್ಕಂತ ಆ ಒಂದು ಮಣ್ಣನ್ನೇ ಗವಿಯ ಸಿದ್ದೇಶ್ವರನ ಪ್ರಸಾದ ಅಂತ ಮೈಗೆ ಹಚ್ಕೊಳ್ತಾನ. ಕುಷ್ಠರೋಗ ಎಲ್ಲ ದೂರ ಆಗ್ತದ ತಂಗಿ. ಇಂಥ ಒಂದು ಜಾಗೃತ ಪೀಠ, ಏನು ಪವಿತ್ರವಾಗಿರ್ತಕ್ಕಂಥ ವಿಭೂತಿ, ನಮ್ಮ ಪಾಪ ಕಳಿತದ. ವಿಭೂತಿಯಲ್ಲೇ ಅತ್ಯಂತ ಸರ್ವಶ್ರೇಷ್ಠ ವಿಭೂತಿ ಶಿವಯೋಗ ಮಂದಿರದ ವಿಭೂತಿ ಅಂತ ನಾವು ಹೆಂಗ ತಿಳ್ಕೊಂಡಿವಿ, ಹೆಂಗ ನಾವು ಕರಿತೀವಿ ತಂಗಿ. ಒಂದು ಮಾತು ಮಾತ್ರ ಬಹಳ ಲಕ್ಷ್ಯ ಕೊಟ್ಟು ಕೇಳ್ರಿ. ಗವಿಸಿದ್ದಪ್ಪನ ಮಠದ ಅಂಗಳದ ಮಣ್ಣಿನ ಕಣ ಕಣದಲ್ಲಿಯೂ ಕೂಡ ಅಂಥದೊಂದು ಶಕ್ತಿ ತುಂಬ್ಯದ. ಎಂಥ ಶಕ್ತಿ ತುಂಬ್ಯದ ಅಂತಂದ್ರ ಪಾಪವೆಲ್ಲ ಸುಟ್ಟು ಬೂದಿ ಮಾಡತಕ್ಕಂಥ ಒಂದು ದೊಡ್ಡ ಶಕ್ತಿ ತುಂಬ್ಯದ ತಂಗಿ. ಅದಕ್ಕ ಈ ಮಠ, ಈ ಪೀಠ ಸಾಮಾನ್ಯ ಅಲ್ಲ ತಂಗಿ. ಯಾವಾಗಲೂ ಕೂಡ ಭಕ್ತರ ಹಿತಚಿಂತನೆಯನ್ನೇ ಮಾಡಿರ್ತಕ್ಕಂಥದ್ದು. ಒಮ್ಮೆ ನಾನು ಈ ಗವಿಮಠಕ್ಕೆ ಬಂದಿರತಕ್ಕಂತಹ ಸಂದರ್ಭ, ಅಂತವೀರ್ ಅಜ್ಜಾರ್ ನೋಡ್ರಿ, ಅಲ್ಲಿ ನೀವು ಅಜ್ಜಾರಂಗ ತೆಳ್ಳಗ ಅದೇ ಆವಗಿ ಹಾಕೊಂಡು ಅಲ್ಲಿ ಮುಂದ ಪಟ 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 ಅಂತ ತಿಳ್ಕೊಂಡು ಕೆಳಗೆ ಇಳಿದಾರ. ಅಲ್ಲಿ ಮುಂದೊಂದು ಸಣ್ಣ ಮಹಾದ್ವಾರ ಐತಿ ನೋಡ್ರಿ. ಪಾಪ ಒಂದು ಒಬ್ಬ ಮುದುಕ, ವಯಸ್ಸಾಗ್ಯದ, ಕಣ್ಣು ಮಂಜು ಕಾಣಿಸ್ತಾವ, ಬೆನ್ನು ಬಾಗ್ಯಾದ, ಕೈಯಾಗ ಬಡಗಿ ಹಿಡ್ದಾನ, ಮೆಟ್ಲ ಹತ್ತಕ್ ಆಗಬಲ್ದು. ಆವಾಗ ಪಾಪ ಅಜ್ಜಾರ್ನ ಗುರುತು ಹಿಡಿಲಿಲ್ಲ ಅವ. ಯಾಕ ಕಣ್ಣು ಮಂಜಾಗಿದ್ದು, ಯಪ್ಪಾ ಅಂತ ಹೇಳಿ ಕರೆದ. ಯಾಕಪ್ಪ ಅಂತ ತಿಳ್ಕೊಂಡು ಅಜ್ಜಾರು ಅವನ ಹತ್ರ ಹೋದ್ರು. ಯಪ್ಪ, ನನಗ ಮ್ಯಾಲ ಹತ್ತಿ ಗವಿಸಿದ್ದಪ್ಪನ ದರ್ಶನ ಮಾಡಕ್ ಆಗುದಿಲ್ಲ, ಅದಕ್ಕ ಇದು 1 ರೂಪಾಯಿ ಆ ಗವಿಸಿದ್ದಪ್ಪನ ಮುಂದೆ ಏನು ಕಾಣಿಕಾ ಹುಂಡಿ ಐತಲ್ಲ, ಕಾಣಿಕಾ ಪೆಟ್ಟಿಗೆ ಐತಲ್ಲ, ಅದ್ರೊಳಗ ಹಾಕಪ್ಪ ಅಂತ ತಿಳ್ಕೊಂಡು ಆ ಅಜ್ಜ ಕೊಟ್ಟ. ಯಾರು? ಆ ಮುದುಕ ಕೊಟ್ಟ. ನೋಡ್ರಿ, ಇಂಥ ಒಂದು ದೊಡ್ಡ ಮಠದ ಒಬ್ಬ ದೊಡ್ಡ ಜಗದ್ಗುರುಗಳಾಗಿರ್ತಕ್ಕಂಥ ನಮ್ಮ ಪೂಜ್ಯ ಗುರುಗಳಾಗಿರ್ತಕ್ಕಂಥ ಶಿವಶಾಂತವೀರ ಅಜ್ಜಾರು ಪಕ್ಕದಾಗಿರ್ತಕ್ಕಂಥ ಸೇವಾದ ಮರಿ ಕೈಯಾಗ ಆ 1 ರೂಪಾಯಿ ಕೊಡ್ಲಿಲ್ಲ. ಸ್ವತಃ ತಾವೇ ಮರಳಿ ಆ 10 ಅಲ್ಲ 100 ಮೆಟ್ಟಿಲುಗಳನ್ನ ಏರಿ 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 ಬಂದು ಆ ಕಾಣಿಕಾ ಪೆಟ್ಟಿಗೆಯೊಳಗೆ 1 ರೂಪಾಯಿ ಹಾಕ್ತಾರ. ಯಾಕ್ರಿಪ್ಪ, ನಾನ ಹಾಕ್ತಿದ್ದಿಲ್ಲೇನು ಅಂತ ಕೇಳಿದಾಗ ಅಜ್ಜಾರ್ ಏನ್ ಅನ್ಬೇಕು, ಅಲ್ಲಿ ಬಂದಿರ್ತಕ್ಕಂಥವನು ಒಬ್ಬ ಭಕ್ತ ಅಲ್ಲ, ಅಲ್ಲಿ ಬಂದಿರ್ತಕ್ಕಂಥವನು ಒಬ್ಬ ಭಕ್ತ ಅಲ್ಲ, ತಾನು ದುಡ್ದಿರ್ತಕ್ಕಂಥ 1 ರೂಪಾಯಿ ಗವಿಸಿದ್ದೇಶನಿಗೆ ಮುಟ್ಟಬೇಕು ಅಂತ ತಿಳ್ಕೊಂಡು ಸಲ್ಲಿಸಲು ಬಂದಿರತಕ್ಕಂಥ ಒಬ್ಬ ಶರಣ ಇದ್ದ. ಅದಕ್ಕೆ ನಾನೇ ತಂದು ಹಾಕದೆ ಅಂತ ತಿಳ್ಕೊಂಡು ಅಜ್ಜಾರು ಹೇಳ್ತಾರ ಅಂತಂದ್ರ, ಒಬ್ಬ ಭಕ್ತನ 1 ನೈಯಾ ಪೈಸೆ 1 ರೂಪಾಯಿಗೂ ಕೂಡ ಈ ಮಠ ಎಷ್ಟು ಬೆಲೆಯನ್ನ ಕೊಡ್ತದ ಅನ್ನೋದನ್ನ ನಮ್ಮ ಗುರುಗಳಿಂದ ನಾವು ತಿಳ್ಕೊಳ್ಬೇಕು. ಯಾಕ ಅಂತಂದ್ರ ನಿಮ್ಮ ಭಕ್ತಿ ಬಹಳ ದೊಡ್ಡದು. ನೋಡ್ರಿ, ಭಕ್ತ ಹಿತಚಿಂತನಾ ಸಭೆ ಇದು. ಸಿದ್ಧಾಂತ ಶಿಖಾಮಣಿ ಅಂತ ಬರ್ತದ, ಅಲ್ಲಿ 101 ಸ್ಥಳಗಳು ಅಂತ ಬರ್ತಾವ. ಆ 101 ಸ್ಥಳಗಳಲ್ಲಿ ಗುರು ಮಹಾತ್ಮ್ಯ ಸ್ಥಳ, ಲಿಂಗ ಮಹಾತ್ಮ್ಯ ಸ್ಥಳ, ಜಂಗಮ ಮಹಾತ್ಮ್ಯ ಸ್ಥಳ ಅಂತ ತಿಳ್ಕೊಂಡು ಹೇಳ್ತಾ ಹೇಳ್ತಾ ಅಲ್ಲಿ ಇನ್ನೊಂದು ಮಹಾತ್ಮ್ಯ ಸ್ಥಳ ಬರ್ತದ, ಭಕ್ತ
ಭಕ್ತ ಮಾಹಾತ್ಮ್ಯ ಸ್ಥಳ ಅಂತ ತಿಳ್ಕೊಂಡು. ಭಕ್ತ ಮಹಾತ್ಮ್ಯ ಸ್ಥಳ ಅಂದ್ರೆ ಭಕ್ತನ ಮಹತ್ವವೂ ಕೂಡ ಅದ. ಭಕ್ತನ ಯಾವ ರೀತಿಯಾಗಿ ಗುರುವಿನ ಮಹತ್ವ ಅದ, ಲಿಂಗದ ಮಹತ್ವ ಅದ, ಜಂಗಮದ ಮಹತ್ವ ಅದ, ಪಾದೋದಕ ಪ್ರಸಾದದ ಮಹತ್ವ ಅದ, ಹಂಗ ಭಕ್ತನದು ಕೂಡ ಮಹತ್ವ ಅದ. ಭಕ್ತನ ಮಹತ್ವ ಎಷ್ಟು ದೊಡ್ಡದು ಅಂತಂದ್ರ, ಭಕ್ತ ಇದ್ದಿದ್ದಿಲ್ಲ ಅಂತಂದ್ರ ಗುರು ಲಿಂಗ ಜಂಗಮಕ್ಕೆ ಬೆಲೆನೇ ಇಲ್ಲ, ಪಾದೋದಕ ಪ್ರಸಾದಕ್ಕೆ ಬೆಲೆನೇ ಇಲ್ಲ. ಯಾಕ? ಇವತ್ತು ಗುರು ಲಿಂಗ ಜಂಗಮ ಪಾದೋದಕ ಪ್ರಸಾದಕ್ಕೆ ಮಹತ್ವ ಬರಬೇಕಾಗಿತ್ತು ಅಂತಂದ್ರ ಭಕ್ತ ಇದ್ದಲ್ಲೇ ಮಹತ್ವ ಬರ್ತದ ಅಂತ ತಿಳ್ಕೊಂಡು ಅಜ್ಜವ್ರು ಇವತ್ತು ಸಭಾ ಇಟ್ಟಾರ, ಭಕ್ತ ಹಿತಚಿಂತನಾ ಸಭಾ. ನಿಮ್ಮ ಹಿತಚಿಂತನೆಯನ್ನ ಮಾಡತಕ್ಕಂತ ಒಂದು ಮಹಾನ್ ಹೃದಯ ಅದು. ನಿಜವಾಗ್ಲೂ ಕೂಡ ಬಹಳ ಪುಣ್ಯವಂತರು ಎಂಬತಕ್ಕಂಥ ಮಾತು ನಾನು ಇಷ್ಟೇ ಹೇಳಬಹುದೇ ಹೊರತು ಇದಕ್ಕಿಂತ ಹೆಚ್ಚಿಗೆ ಏನು ಹೇಳಕ್ ಸಾಧ್ಯ ಇಲ್ಲ. ಯಾಕ ಅಂತಂದ್ರ ಅವ್ರ ಎದುರುಗಡೆ ಇದ್ವಿ ಅಂತಂದ್ರ ನಮ್ಮ ಮಾತುಗಳು ಮೌನ ಆಗಿಬಿಡ್ತಾವ. ಆದ್ರ ಒಂದು ಮಾತು ಮಾತ್ರ ಸತ್ಯ, ಬಹಳ ಪುಣ್ಯ. ನೀವು ಯಾವ ರೀತಿಯಾಗಿ ಗವಿಮಠದ ಭಕ್ತರೋ, ನಾನು ಕೂಡ ಈ ಗವಿಮಠದ ಪರಮ ಪೂಜ್ಯರಾಗಿರ್ತಕ್ಕಂಥ ಶಿವಶಾಂತವೀರ ಅಜ್ಜನ ನಾನು ಶಿಷ್ಯ. ನಾನು 7ನೆಯ ಶಿಷ್ಯ. ಅಜ್ಜನವರಿಗೆ ನಾನು 7ನೆಯ ಶಿಷ್ಯ. ಅದಕ್ಕೆ ನನ್ನ ಪುಣ್ಯ ಅದು. ಹೌದಲ್ರಿವ? ಏನ್ ಹೇಳ್ತಾರ ಅಲ್ಲಮ ಪ್ರಭುದೇವರು? ಪುಣ್ಯ ಉಳ್ಳ ಕಾಲಕ್ಕೆ ಪಾಷಾಣ ಪರುಷವಪ್ಪದು ನೋಡಯ್ಯ, ಮಣ್ಣು ಹೊನ್ನಪ್ಪದು ನೋಡಯ್ಯ ಅಂತಾರ. ಪುಣ್ಯ ಅನ್ನೋದು ಕೂಡಿ ಬಂತು ಅಂತಂದ್ರ ಕಲ್ಲ ಪರುಷ ಆಗ್ತದಂತ, ಮಣ್ಣ ಬಂಗಾರ ಆಗ್ತದಂತ. ಹೌದಲ್ರಿವ? ತಾಯಂದ್ರೆ, ನೀವು ಪುಣ್ಯ ಮಾಡಿದ್ರಿ ಅಂದ್ರೆ ಒಳ್ಳೆ ಗಂಡ, ಏನ್ರಪ್ಪ? ನೀವು ಪುಣ್ಯ ಮಾಡಿದ್ರಿ ಅಂದ್ರ ಒಳ್ಳೆ ಹೆಂಡತಿ, ಇಬ್ಬರು ಪುಣ್ಯ ಮಾಡಿದ್ರಿ ಅಂತಂದ್ರ ಒಳ್ಳೆಯ ಮಕ್ಕಳು. ಹೆಂಗೋ ಹಂಗ ಇಡೀ ಸಮಾಜವೇ ಪುಣ್ಯ ಮಾಡಿದಾಗ ಅಭಿನವ ಗವಿಸಿದ್ದೇಶ್ವರನಂತಹ ಸ್ವಾಮಿಗಳವ ಗುರುಗಳವರು. ಅಂಥವರನ್ನ ಪಡೆದಿರ್ತಕ್ಕಂಥ ನಾವು ನೀವು ಧನ್ಯರು ಎಂಬತಕ್ಕಂಥ ಮಾತನ್ನ ಹೇಳ್ತಾ, ಮುಂದೆ ಇನ್ನೂ ಕಾರ್ಯಕ್ರಮ ಬಹಳ ದೊಡ್ಡದು. ಹೆಚ್ಚಿಗೆ ಮಾತನಾಡದೆ ನನ್ನ ಈ 2 ನುಡಿಗಳನ್ನ ನನ್ನ ಗುರುವಿನ ಪಾದಕ್ಕೆ ಸಮರ್ಪಣೆ ಮಾಡ್ತೇನೆ.